ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ನಾಷ್ಟಕ್ಕಂತಂದು ದೋಸೆ ಮಾಡಕತ್ತೀನಿ ರೀ. ದೋಸೆ ನೋಡ್ರಿ, ನಾನು ಹಾಯ್ ಹಲೋ ಹೇಳೋ ತನಕ ಅಂದ್ರೆ ಎಲ್ಲ ಹೊತ್ತು ಬಿಟ್ಟತಿ, ಏನು ಮಾಡೋಕ್ಕಾಗಿಲ್ಲ. ಈಗ ನೋಡ್ರಿ, ಈ 2 ದೋಸೆ ಅಂತ ಮಾಡಿದೆ. ಈ ಕಡೆ ಚಟ್ನಿ ಸ್ವಲ್ಪ ಐತಿ, ಅದ್ರಾಗ ಅವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದ್ರಿ. ಇದು ಈ ಹಂಚಿನಾಗ ಹಂಚಂತೂ ಸೂಪರ್ ಐತ್ರಿ ನೋಡ್ರಿ. ಹೋಟೆಲ್ ಸ್ಟೈಲ್ ಪೂರ್ತಿ ಹಂಚು ತುಂಬ ಆಗಿ ದೋಸೆ. ನೀವು ನಮ್ಮ ಮನ್ಯಾಗ ಹಿಂಗೆ ಮಾಡ್ತೀರೇನೋ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈ ಹಂಚು ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ನಾವು ರೊಕ್ಕ ಕೊಟ್ಟು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ರೀ. ಇದು ಹಂಚು ಹೈ ಫ್ಲೇಮ್ದಾಗ ಗ್ಯಾಸ್ ಇರಬೇಕು. ಇದಕ್ಕೆ ಇನ್ನೂ ನೋಡ್ರಿ, ಆಲೂಗಡ್ಡೆ ಪಲ್ಯ, ಒಂದು ಸ್ವಲ್ಪ ಮಿಜ್ಜಿ ಹಿಂಡಿ ಅಂತಾರಲ್ರಿ, ಕೆಂಪು ಚಟ್ನಿ, ಅದನ್ನೆಲ್ಲ ಇತ್ತಪ್ಪ ಅಂದ್ರೆ ಹೋಟೆಲ್ ಸ್ಟೈಲರ್ ಎಲ್ಲ ದೋಸೆ ಅಂತರು ಪೂರ್ತಿ ಹಂಚು ತುಂಬ ನೋಡ್ರಿ ಎಷ್ಟು ಮಸ್ತಾಗೈತಿ. ನಮ್ಮ ಮನೆಯವ್ರು ಎಲ್ಲೇ ಹೋಗ್ಯಾರ. ಈಗ ಅಂದೋನಿ ಅಂತೂ ಪೂರ್ತಿ ಒಡೆದು ಬಿಟ್ಟತ್ರಪ್ಪ. ಏನು ಮಾಡಬೇಕು, ನಮ್ಗೆ ಗುಳಿಗೆ ತೊಗೊಳಕ್ಕೂ ಆಗಂಗಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳಕ್ಕೂ ಆಗಂಗಿಲ್ಲ. ನೋಡ್ರಿ ಇದು ಹೆಂಗೆ ಹೇಳ್ತೈತಿ ತೋರಿಸ್ತೀನಿ. ನಾನು ಹೊಳ್ಳಿಸಿ ಹಾಕಿ ಬೇಯಿಸಂಗಿಲ್ಲ ರೀ ಯಾವತ್ತು. ನನಗೆ ಹೊಳ್ಳಿಸಿ ಹಾಕಿ ಬೇಯಿಸಿದ್ರೆ ದೋಸೆ ಚಲೋ ಅನ್ಸಂಗಿಲ್ಲ ರೀ. ಅದ್ರ ಸಂಬಂಧ ನಾನು ಹೊಳ್ಳಿಸಿ ಹಾಕ್ಕೊಳಂಗಿಲ್ಲ ರೀ. ತಿನ್ನಕ್ಕೂ ಆಗಂಗಿಲ್ಲ ರೀ. ಇನ್ನೊಂದು ಹಾಕ್ಕೊಂಡು ಬಿಡ್ತೀನಿ ರೀ, ಸಾಕು. ನಮ್ಮ ಮನೆಯವ್ರು ಬಂದರೆ ನಾವು ಗ್ಲಾಸಿಂದನೇ ಹೊಳ್ಳಿಸಿ ಹಾಕ್ಕೋಬೇಕು, ಹೊಳಿಸ್ಕೋಬೇಕ್ರಿ. ಅದು ಚಮಚೆಯಿಂದಾಗ ಆಗಂಗಿಲ್ಲ ರೀ. ಇದು ನೋಡ್ರಿ, ಸೊಟ್ಟಪಟ್ಟ ಆತು. ಮನೆಯವ್ರು ಬಂದ್ರೆ ನಾಷ್ಟ ಕೊಡಲಿ. ಅವ್ರಿಗೂ ನೆಗಡಿ ಆದ್ಬಿಟ್ಟತ್ರಿ. ಗುಳಿಗೆ ಸಟ್ಟ ತಂದಾರ್ರಿ ಅವ್ರ ಹತ್ರ. ಮೆಣಸಿನ್ಕಾಯಿ ನಾಷ್ಟಕ್ಕಂತೂ ಕೊಟ್ಟೇನು ರೀ. ನಾಷ್ಟ ಮಾಡಕತ್ತಾರ ಅವರು. ನಾನು ಬಾಂಡೆ ಎಲ್ಲ ಕುಡಿಯವು, ಅಡುಗೆ ಮಾಡಬೇಕು. ಆಮೇಲೆ ಕೆಲಸದ್ಲಿಂತ್ರ ಬಂದು ಮಾಡ್ತೇನೆ ರೀ. ಇವತ್ತು ಜಲ್ದಿ ಬಂದೇನೆ ರೀ. ಯಾಕೆ ಒಬ್ಬರು ಕೆಲಸದ ಮನೆಯವರು ಒಂದು 8-10 ದಿನ ರಜಾ ಕೊಟ್ಟಾರಪ್ಪ. 8 ಗಂಟೆಗೆ ಹೋಗೋ ಮನೆ. ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ಬಂದೇನೆ. ನನ್ನೂ ಅರ್ಥ ಮಾಡ್ಕೊಂಡಾರ್ರಿ ಅವರು. ಈ ಗರಂ ಖಾವು. ಈಗ ನೋಡ್ರಿ ಫ್ರೆಂಡ್ಸ, ಕೆಲಸದ್ಲಿಂತ್ರ ಈಗ ಬಂದರೆ ಕುಕ್ಕರೆಲ್ಲ ತೊಗೊಂಡೇನಿ. ಯಾಕೆ ತೊಗೊಂಡು ಅಂತಂದು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು ನಮ್ಮ ಮನ್ಯಾಗ ಸಂಡೇ ಸ್ಪೆಷಲ್ ಮಟನ್ ಕೇಮ. ಆಮೇಲೆ ಮಟನ್ ತಂದಿದ್ದಾರೆ ರೀ. ಮತ್ತು ಚಲೋತ್ನಂಗೆ ತೊಗೊಂಡು ಬಂದು ನೀರಾಗ ಹಾಕಿಟ್ಟೇನೆ ರೀ. ಆಮೇಲೆ ಇದು ಮಟನ್ ತೊಳ್ಕೊಂಡು ಬಂದೇನಿ ರೀ, ಜಾಲ್ರಿ ಒಳಗೆ ಇಟ್ಟೇನಿ. ಯಾಕಂದ್ರೆ ನೀರು ಬಸಾಕಂತಂದು ಇಲ್ಲಿಂದ ಒಳಗೆ ಹೋಗತ್ರಿ. ಅದು ಈ ಕಡೆ ಬಿಸಿಯನ್ನು ಮಾಡೋಕ್ಕಂತಂದು ಇಟ್ಟೇನಿ. ಒಳಬೇಕ್ರಿ ಇನ್ನೊಂದು ಸ್ವಲ್ಪ ಇದು. ಆಮೇಲೆ ಮಧ್ಯಾಹ್ನದ ಅಡುಗೆ ರೀ, ಇವತ್ತಿಂದ ಮಧ್ಯಾಹ್ನದ ಅಡುಗೆ ಇದೆ. ಸೊ ಈಗ ನಾನು ಫಸ್ಟಾಗಿ ಮಟನ್ ಕೀಮಾ ಮಾಡಕತ್ತೀನಿ ರೀ. ಮಟನ್ ಕೀಮಾ ಮಾಡೋಕೆ ಈಗ ಭಾಳ ಸಿಂಪಲ್ ಮಾಡ್ತೀನಿ ರೀ. ಉಳ್ಳಾಗಡ್ಡಿ, ಟಮಾಟಿ,
ಹಾಕಿ ಸುಕ್ಕ ಒಂಥರ ಗ್ರೇವಿನೂ ಅಲ್ಲ ಏನಿಲ್ಲ, ಒಂಥರ ಸುಕ್ಕ ಟೈಪ್ ನಾನು ಮಾಡ್ತೀನಿ ರೀ. 2 ಉಳ್ಳಾಗಡ್ಡಿ ತೊಗೊಂಡೇನಿ. ಈ ಕಡೆ ನೋಡ್ರಿ, ಈಗ ಮಟನ್ ಕೈಮಾನು ಎಲ್ಲ ನೀರು ಬಸ್ತೈತ್ರಿ. ಆಮೇಲೆ ಮಸಾಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಕೊತ್ತಂಬರಿ. ಸೊ ಇದಷ್ಟನ್ನ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ನಾನು ಗ್ಯಾಸ್ನ ಹಚ್ತೀನಿ. ಗ್ಯಾಸ್ ಹಚ್ಚಿ ಎಣ್ಣೆ ಬಿಸಿ ಮಾಡ್ಕೊತೀನಿ ರೀ. ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಕೊಳಕತ್ತೀನಿ. ಸೊ ಫಸ್ಟ್ ಟೈಮ್ ನಾನು ಈಗ ಭಾಳ ದಿನದ ಮ್ಯಾಗ ನಾನು ಈ ಮಟನ್ ಕೀಮಾದು ಇದು ರೆಸಿಪಿ ತೋರ್ಸಾಕತ್ತೀನಿ ರೀ. ಸೊ ನಾವು ತಂದಿದ್ದೇ ಇಲ್ಲ, ಭಾಳ ದಿನದ ಮ್ಯಾಗ ಇವತ್ತು ತಂದಾರ ರೀ ಮನ್ಯಾಗ. ನೋಡಿರಿ, ಇದು ಒಗ್ಗರಣೆ ಕೊಟ್ಟೇನಿ. ಈಗ ಚಲತ್ನಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿಣದ ಪುಡಿ ಇದನ್ನು ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾಗ ನಾವು 1-2 ನಿಮಿಷ ಹಂಗೆ ಉಳ್ಳಾಗಡ್ಡಿ, ಟಮಾಟಿ ಎಲ್ಲ ಬೇಯೋ ಮಟ್ಟ ಬಿಡ್ಬೇಕು ರೀ. ಚಲೋತ್ನಾಗ ಎಣ್ಣೆ ನೋಡ್ರಿ, ನಾವು ಲೋ ಫ್ಲೇಮ್ದಾಗ ಇದನ್ನು ಬೇಕಂತ ಅಂದ್ಬಿಟ್ರೆ ಚಲೋತ್ನಾಗ ಎಣ್ಣೆ ಬಿಡ್ತೈತ್ರಿ ಇದು. ಚಲೋತ್ನಾಗ ಬೆಂದೈತ್ರಿ ಇದು. ಆಮೇಲೆ ಈಗ ನಾನು ಖಾರ ಪುಡಿ ಹಾಕ್ಕೊತೀನಿ ರೀ. ಖಾರ ಪುಡಿ ಬೇರೆ ಖಾರ ಪುಡಿ ಹಾಕ್ಕೊತೀನಿ ರೀ. ಇನ್ನೊಂದು ಐತ್ರಲ್ಲಿ ಕೆಂಪಗ ಇದು ಮೀಟ್ ಮಸಾಲ, ಮಟನ್ ಮಸಾಲದ ಮೀಟ್ ಮಸಾಲ ಸಿಗ್ತೈತ್ರಿ ಇದು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಅಲ್ಲಿ ತನಕ ಅಂದ್ರೆ ಖಾರ ಪುಡಿ ತಿಂದು ಬರ್ತಂತ ರೀ. ನೋಡಿರಿ, ಪ್ಯಾಕೆಟ್ದಾಗಂದ ಇದು ಬೇರೆ ಚಟ್ನಿ 2 ಚಮಚ ಅಷ್ಟು ನಾನು ಹಾಕ್ಕೊತೀನಿ. ಹಾಕ್ಕೊಂಡು ಈಗ ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಬಳಕ ಇದೇನು ಮಟನ್ ಐತಲ್ರಿ ಇದ್ರಾಗ ಹಾಕ್ಕೊತೀನಿ. ಇನ್ನೆಲ್ಲ ನೋಡ್ರಿ ಹೆಂಗೆ ಹತ್ತೈತಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ಬಳಕ ಇದು ನೀರು ಬಿಟ್ಕೊತೈತಿ. ಸೊ ಅಲ್ಲಿ ತನಕ ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೇನೆ ರೀ. ಒಂದು 5 ವಿಸಲ್ ಆಗೋ ತನಕ ನಾವು ಇದನ್ನು ತೆಗಿಯಕ್ಕೆ ಹೋಗ್ಬಾರ್ದು. 5 ವಿಸಲ್ ಆಗೋ ತನಕ ಅಂದರೆ ನಮ್ಮ ಮಟನ್ ಕೈಮಾ ಅಂದರೆ ಜಲ್ದಿ ಕುದಿತೈತಿ. ಸೊ 5 ವಿಸಲ್ಗನ ಅಷ್ಟೇ ನಾವು ಬಂದ್ ಮಾಡಿಬಿಡಕ್ಕೆ. ಈಗ ನಾನು ಇಷ್ಟು ನೀರು ಹಾಕೀನಿ ನೋಡಿರಿ. ಇದು ಕರೆಕ್ಟ್ ಆಗೈತೆ ರೀ. ಮತ್ತು ತನ್ನಿಂತಾನ ಅದು ನೀರು ಬಿಟ್ಕೊತೈತಿ ಮಟನ್. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೇನೆ ರೀ. ನೋಡಿ, ಫೈನಲಾಗಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದೆ. ಆಮೇಲೆ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟೆ. ಸೊ ನೋಡ್ರಿ, ಫೈನಲಾಗಿ ನಮ್ದು ಕೈಮಾ ಪಲ್ಯ ರೆಡಿ ಆಯಿತು. ಫ್ರೀ ಯಾವ ಥರ ಎಣ್ಣೆ ಬಿಟ್ಕೊಂಡೈತಿ. ನಮ್ಗೆ ರೊಟ್ಟಿ ಚಪಾತಿ ಇದ್ರಾಗಂತೂ ಸೂಪರ್ ಕಾಂಬಿನೇಷನ್ ರೀ. ಈ ಪಲ್ಯ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತಿ. ನನ್ನ ಫೇವ್ರೇಟ್ ರೀ ಇದು. ಸೊ ಯಾವಾಗಲೂ ಇದನ್ನೇ ತರಿಸೋದು. ಇಲ್ಲೇ ನೀರಾಗ ಉಳ್ಳಾಗಡ್ಡಿ ಹಾಕೀನಿ. ಈಗ ನಾನು ಈ ಬೌಲ್ದಾಗ ನಾನು ಇದನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಇದನ್ನು ಕುದಿಯಾಕಂತಂದು ಇಡ್ತೀನಿ ರೀ. ಪೀಸ್ನ ಕುದಿಯಾಕಿಡ್ತೀನಿ. ಈಗ ನೋಡ್ರಿ, ಟ್ರಾನ್ಸ್ಫರ್ ಮಾಡಿ ಈಗ ಇದನ್ನು ಮುಚ್ಚಿಬಿಟ್ಟು ಮುಗಿತ. ಈ ಕಡೆ ಟಮಾಟಿ ಸಾರು ಐತ್ರಿ ರಾತ್ರಿ. ಸೊ
ಫೈನಲ್ ನೋಡ್ರಿ ತಣ್ಣಗಾದ್ಮೇಲೆ ಪಲ್ಯ ಯಾವ ರೀತಿ ಕಾಣಿಸುತ್ತೆ ನೋಡ್ರಿ. ಮಸ್ತಾಗಿ ಮುಂದೆ ಕೈಮಾ ರೆಸಿಪಿ ರೆಡಿಯಾಗಿದೆ ಪಲ್ಯ. ಹಂಗೆ ಇಷ್ಟ ಆಗೈತಪ್ಪ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ, ಕಮೆಂಟ್ ಕೂಡ ಮಾಡಿರಿ ಫ್ರೆಂಡ್ಸ್. ರೊಟ್ಟಿ ಮಾಡಿದ್ದಾರೆ ನಮ್ಮ ಮನೆಯವ್ರು ನೋಡ್ರಿ ಹಾಕೊಂತ ಇದ್ದಾರೆ. ಯಾಕದ್ಲೈತೆ ನಾನು ಮೇಡಮ್ ಸೊ ಬಿಸಿ ರೊಟ್ಟಿ ಅನ್ನ ಮಾಡೀನಿ. ಅಡುಗೆ ಮಾಡೋವಾಗ ಎಡವಟ್ಟು ಮಾಡಿಬಿಟ್ಟೇನ್ರಿ ನೋಡ್ರಿ. ಬಿಸಿ ಡಬರಿ ಇಟ್ಟು ಸುಟ್ಟೇನಿ ವಾಲ್ ಪೇಪರ್ನ. ಸ್ವಲ್ಪ ಉಳ್ಳಾಗಡ್ಡಿ ಕೊಟ್ಟೇನಿ ನಮ್ಮ ಮನೆಯವ್ರಿಗೆ.